ಪ್ರೀಮಿಯರ್ ಲೀಗ್ನ 16ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಮುಖಾಮುಖಿಯಾಗ್ತಾ ಇವೆ. ಶುಕ್ರವಾರ ನಡೆಯೋ ಈ ಪಂದ್ಯದಲ್ಲಿ ಆರ್ಸಿಬಿ ಪರ ಕಣಕ್ಕಿಳಿಯೋ ವಿದೇಶಿ ವೇಗಿ ಯಾರು ಅನ್ನೋದೇ ಈಗ ಕ್ಯೂರಿಯಾಸಿಟಿ. ಯಾಕಂದ್ರೆ ಕಳೆದ 2 ಪಂದ್ಯಗಳಿಂದ ಹೊರಗುಳಿದಿದ್ದ ಜೋಶ್ ಹ್ಯಾಸಲ್ವುಡ್ ಈಗ ಸಂಪೂರ್ಣವಾಗಿ ಫಿಟ್ ಆಗಿದ್ದಾರೆ. ಹೀಗಾಗಿ ಅವರು ಆರ್ಆರ್ ವಿರುದ್ಧ ಕಣಕ್ಕಿಳಿಯೋ ಚಾನ್ಸಸ್ ಇದೆ. ಹೀಗಾಗಿ ಜೇಕಬ್ ಡಫಿ ಆಡೋ ಬಳಗದಿಂದ ಹೊರಗುಳಿಬೇಕಾಗಿ ಬರಬಹುದು. ಆದರೆ ಆರ್ಸಿಬಿ ಟೀಮ್ ಈ ಒಂದು ತಂತ್ರವನ್ನ ಫಾಲೋ ಮಾಡಿದ್ರೆ ಇಬ್ಬರು ವಿದೇಶಿ ವೇಗಿಗಳನ್ನ ಜೊತೆಯಾಗಿ ಕಣಕ್ಕಿಳಿಸಬಹುದು. ಇದಕ್ಕಾಗಿ ಆರ್ಸಿಬಿ ಮುಂದೆ ಇರೋ ಆಯ್ಕೆಗಳು ಏನೇನು ಗೊತ್ತಾ? ಐಪಿಎಲ್ ನಿಯಮದ ಪ್ರಕಾರ ಒಂದು ಪಂದ್ಯದಲ್ಲಿ ಗರಿಷ್ಠ 4 ವಿದೇಶಿ ಆಟಗಾರರಿಗೆ ಮಾತ್ರ ಅವಕಾಶ ಇರುತ್ತೆ. ಪ್ರಸ್ತುತ ಆರ್ಸಿಬಿ ತಂಡದಲ್ಲಿ ಫಿಲ್ ಸಾಲ್ಟ್, ಟಿಮ್ ಡೇವಿಡ್, ರೊಮ್ಯಾರಿಯೋ ಶೆಫರ್ಡ್ ಪ್ರಮುಖ ವಿದೇಶಿ ಆಟಗಾರರಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ನಡುವೆ ಇಬ್ಬರು ವಿದೇಶಿ ವೇಗಿಗಳನ್ನ ಸೇರಿಸೋದು ಚಾಲೆಂಜಿಂಗ್ ಕೆಲಸನೇ. ಸೊ ತಂಡದ ಬೌಲಿಂಗ್ ವಿಭಾಗವನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಆರ್ಸಿಬಿ ಒಬ್ಬ ವಿದೇಶಿ ಪವರ್ ಹಿಟ್ಟರ್ ಅನ್ನ ಕೈ ಬಿಡಬೇಕು. ಅಂದ್ರೆ ಫಿಲ್ ಸಾಲ್ಟ್ ಅಥವಾ ಟಿಮ್ ಡೇವಿಡ್ ಅಥವಾ ರೊಮ್ಯಾರಿಯೋ ಶೆಫರ್ಡ್ ಇವರಲ್ಲಿ ಇಬ್ಬರನ್ನ ಕೈ ಬಿಡೋದು ಅನಿವಾರ್ಯ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಫಿಲ್ ಸಾಲ್ಟ್ ಬದಲಿಗೆ ಜಾಶ್ ಹ್ಯಾಸಲ್ವುಡ್ ಅಥವಾ ಜೇಕಬ್ ಡಫಿ ಅವರನ್ನ ಆಡಿಸಿದ್ರೆ ದೇವದತ್ ಪಡಿಕ್ಕಲ್, ವಿರಾಟ್ ಕೊಹ್ಲಿ ಜೊತೆ ಆರಂಭಿಕರಾಗಿ ಕಣಕ್ಕಿಳಿಬಹುದು. ಇನ್ನು ಸ್ಫೋಟಕ ದಾಂಡಿಗ ಟಿಮ್ ಡೇವಿಡ್ ಅಥವಾ ರೊಮ್ಯಾರಿಯೋ ಶೆಫರ್ಡ್ ಬದಲಿಗೆ ಹೆಚ್ಚುವರಿ ವಿದೇಶಿ ಬೌಲರ್ ಅನ್ನ ಆಯ್ಕೆ ಮಾಡಿದ್ರೆ ಕೆಳ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಅವರು ಫಿನಿಶಿಂಗ್ ಜವಾಬ್ದಾರಿ ಹೊರಬೇಕಾಗತ್ತೆ. ಐಪಿಎಲ್ನ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನ ಚಾಣಾಕ್ಷತನದಿಂದ ಯೂಸ್ ಮಾಡಿಕೊಂಡ್ರೆ ಆರ್ಸಿಬಿ ಜಾಶ್ ಹ್ಯಾಸಲ್ವುಡ್ ಹಾಗೆ ಜೇಕಬ್ ಡಫಿಯನ್ನ ಜೊತೆಯಾಗಿ ಕಣಕ್ಕಿಳಿಸಬಹುದು. ಇದಕ್ಕಾಗಿ ಆರ್ಸಿಬಿ ಮಾಡಬೇಕಾಗಿರೋದು 3 ವಿದೇಶಿ ಆಟಗಾರರು ಅಂತ ಬಂದಾಗ ಪಂದ್ಯದ ಆರಂಭದಲ್ಲಿ ಆರ್ಸಿಬಿ ಕೇವಲ 3 ವಿದೇಶಿ ಆಟಗಾರರನ್ನ ಮಾತ್ರ ಆಡೋ 11 ಬಳಗದಲ್ಲಿ ಹೆಸರಿಸಬೇಕು. ಮೊದಲು ಬ್ಯಾಟಿಂಗ್ ಮಾಡುವಾಗ 3 ವಿದೇಶಿ ಆಟಗಾರರ ಜೊತೆ ಆಡಿ ನಂತರ ಬೌಲಿಂಗ್ ಮಾಡುವಾಗ ಒಬ್ಬ ಭಾರತೀಯ ಬ್ಯಾಟರ್ ಬದಲಿಗೆ ಜೇಕಬ್ ಡಫಿ ಅಥವಾ ಜಾಶ್ ಹ್ಯಾಸಲ್ವುಡ್ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರಬಹುದು. ಇದಕ್ಕಾಗಿ ಆರ್ಸಿಬಿ ಫಿಲ್ ಸಾಲ್ಟ್, ಟಿಮ್ ಡೇವಿಡ್ ಹಾಗೆ ಜಾಶ್ ಹ್ಯಾಸಲ್ವುಡ್ ಅವರನ್ನ ಪ್ಲೇಯಿಂಗ್ 11 ನಲ್ಲಿ ಸೇರಿಸಬೇಕು. ಅಲ್ಲದೆ ರೊಮ್ಯಾರಿಯೋ ಶೆಫರ್ಡ್ ಹಾಗೆ ಜೇಕಬ್ ಡಫಿ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಪಟ್ಟಿಯಲ್ಲಿ ಇರಿಸಬೇಕು. ಸೊ 3 ವಿದೇಶಿ ಆಟಗಾರರ ಜೊತೆ ಕಣಕ್ಕಿಳಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮತ್ತೋರ್ವ ವಿದೇಶಿ ಆಟಗಾರನನ್ನ ಕಣಕ್ಕಿಳಿಸಬಹುದು. ಅದರಂತೆ ಬ್ಯಾಟಿಂಗ್ಗೆ ಅನಿವಾರ್ಯತೆ ಇದ್ರೆ ಮಾತ್ರ ರೊಮ್ಯಾರಿಯೋ ಶೆಫರ್ಡ್ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಿಕೊಳ್ಬೇಕು. ಇನ್ ಕೇಸ್ ಆರ್ಸಿಬಿ ತಂಡಕ್ಕೆ ರೊಮ್ಯಾರಿಯೋ ಶೆಫರ್ಡ್ ಅವರ ಬ್ಯಾಟಿಂಗ್ನ ಅನಿವಾರ್ಯತೆ ಬರದೇ ಇದ್ರೆ ಬೌಲಿಂಗ್ ವೇಳೆ ಜೇಕಬ್ ಡಫಿಯನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಬಹುದು. ಸೊ ಹೀಗೆ ಮಾಡೋದ್ರಿಂದ ಜೇಕಬ್ ಡಫಿ ಹಾಗೆ ಜಾಶ್ ಹ್ಯಾಸಲ್ವುಡ್ ಅವರನ್ನ ಆರ್ಸಿಬಿ ಜೊತೆಯಾಗಿ ಕಣಕ್ಕಿಳಿಸಬಹುದು. ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಜೇಕಬ್ ಡಫಿಯನ್ನ ಆಡಿಸೋದಕ್ಕೆ ಬಯಸಿದ್ರೆ ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡುವಾಗ ತನ್ನ ಪ್ಲೇಯಿಂಗ್ 11 ನಲ್ಲಿ 3 ವಿದೇಶಿ ಆಟಗಾರರನ್ನ ಮಾತ್ರ ಆಯ್ಕೆ ಮಾಡೋದು ಅನಿವಾರ್ಯ. ಅಲ್ಲದೆ ಇಂಪ್ಯಾಕ್ಟ್ ಪ್ಲೇಯರ್ ಪಟ್ಟಿಯಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಹಾಗೆ ಜೇಕಬ್ ಡಫಿ ಅವರನ್ನ ಸೇರ್ಪಡೆಗೊಳಿಸಬೇಕು. ಇಲ್ಲಿ ಆರ್ಸಿಬಿ ಬೇಗ ಹೆಚ್ಚಿನ ವಿಕೆಟ್ ಕಳೆದುಕೊಂಡ್ರೆ ಮಾತ್ರ ಶೆಫರ್ಡ್ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಬಹುದು. ಇನ್ ಕೇಸ್ ಆರ್ಸಿಬಿ 3 ಅಥವಾ 4 ವಿಕೆಟ್ ಕಳೆದುಕೊಂಡು ದೊಡ್ಡ ಮೊತ್ತವನ್ನ ಕಲೆ ಹಾಕಿದ್ರೆ ಶೆಫರ್ಡ್ ಅವಶ್ಯಕತೆ ಬರೋದೇ ಇಲ್ಲ. ಹೀಗಾಗಿ ಬ್ಯಾಟಿಂಗ್ ವೇಳೆ ಇಂಪ್ಯಾಕ್ಟ್ ಪ್ಲೇಯರ್ಗಳನ್ನ ಬಳಸಿಕೊಳ್ಳದೇ ಇರುವುದು ಒಳ್ಳೆಯದು. ಹಾಗೆ ಬೌಲಿಂಗ್ ವೇಳೆ ಒಬ್ಬ ಬ್ಯಾಟರ್ ಅನ್ನ ಕೈಬಿಟ್ಟು ಜೇಕಬ್ ಡಫಿ ಅನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋ ಬಳಗಕ್ಕೆ ಸೇರಿಸಿಕೊಳ್ಳಬಹುದು. ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಜಾಶ್ ಹ್ಯಾಸಲ್ವುಡ್ ಹಾಗೆ ಜೇಕಬ್ ಡಫಿ ಅನ್ನೋ ಫಾಸ್ಟ್ ಬೌಲರ್ಗಳನ್ನ ಕಣಕ್ಕಿಳಿಸಬಹುದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.